ಕುಕ್ಕೆ ಸುಬ್ರಹ್ಮಣ್ಯ ಗ್ರಾಮದಲ್ಲಿ ಸಾರ್ವಜನಿಕ ಸಮಸ್ಯೆಗಳ ಕುರಿತು ಕಡಬ ತಾಲೂಕು ಕೆಡಿಪಿ ಸದಸ್ಯರ ತಂಡ ದಿಢೀರ್ ಸ್ಥಳ ಪರಿಶೀಲನೆ ನಡೆಸಿತು. ಪಶು ಆಸ್ಪತ್ರೆ, ಸರಕಾರಿ ಆಸ್ಪತ್ರೆ, ಒಳಚರಂಡಿ ಘಟಕ ಹಾಗೂ ಗ್ರಾಮ ಪಂಚಾಯಿತಿ ಕಸ ವಿಲೇವಾರಿ ಘಟಕಗಳಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಲಾಯಿತು. ಪರಿಶೀಲನೆ ವೇಳೆ ಪಶು ಆಸ್ಪತ್ರೆಯಲ್ಲಿ ಕಳಪೆ ಕಾಮಗಾರಿ ಕಂಡುಬಂದಿದ್ದು, ಸರಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಹಾಗೂ 24 ಗಂಟೆಗಳ ತುರ್ತು ಚಿಕಿತ್ಸೆಯ ಅಭಾವ ಇರುವುದಾಗಿ ತಂಡ ಗಮನಿಸಿದೆ. ಇನ್ನು ಒಳಚರಂಡಿ ಘಟಕದಿಂದ ಉಂಟಾಗುತ್ತಿರುವ ದುರ್ವಾಸನೆಯಿಂದ ಸುತ್ತಮುತ್ತಲಿನ ನಿವಾಸಿಗಳಿಗೆ ತೊಂದರೆಯಾಗುತ್ತಿರುವ ಬಗ್ಗೆ ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯಿತಿ ಕಸ ವಿಲೇವಾರಿ ಘಟಕದಲ್ಲಿ ಸುಮಾರು 34 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ್ದ ಕಸ ಸುಡುವ ಯಂತ್ರ ಸಂಪೂರ್ಣ ಹಾಳಾಗಿರುವುದು ಬೆಳಕಿಗೆ ಬಂದಿದ್ದು, ಇದರ ಕುರಿತು ಸಮಗ್ರ ತನಿಖೆ ನಡೆಸಬೇಕು ಎಂಬ ಒತ್ತಾಯ ಕೇಳಿಬಂದಿದೆ. ಈ ಎಲ್ಲಾ ಸಮಸ್ಯೆಗಳ ಬಗ್ಗೆ ಮುಂದಿನ ಕಡಬ ತಾಲೂಕು ಕೆಡಿಪಿ ಸಭೆಯಲ್ಲಿ ಚರ್ಚಿಸಿ ಅಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದು ಸದಸ್ಯರು ತಿಳಿಸಿದ್ದಾರೆ. ಸಮಸ್ಯೆಗಳು ಬಗೆಹರಿಯದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸುವ ಕುರಿತು ಕೂಡ ಚರ್ಚೆಗಳು ನಡೆದಿವೆ. ಮೇ 16ರಂದು ಶಿವರಾಮ ರೈ, ಅಶ್ರಫ್ ಸೇಡಿಗುಂಡಿ, ಮೋನಪ್ಪ ಕೊಯ್ಲ, ಪದ್ಮನಾಭ, ಉಷಾ ಹಾಗೂ ಗಿರೀಶ್ ಅವರ ತಂಡ ಸುಬ್ರಹ್ಮಣ್ಯ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ಪಶ್ಚಿಮ ವಾಹಿನಿ ಯೋಜನೆಯಲ್ಲಿ ಅದು ಮಂಜೂರಾಗಿದೆ. ಅಲ್ಲಗೆ ನೋಡಿ, ಇದು ಬರೀ ಮಣ್ಣು ಏನಾದರೂ ಜಾಗೃತಿ ಇದೆ ಅಷ್ಟೇ. ಝೀರೋ ಸ್ಟಾಫ್ ಇನ್ಸ್ಟಿಟ್ಯೂಷನ್ ವಾರಕ್ಕೆ 2 ಸಲ ಬಂದು ಹೋಗ್ತಾ ಇದೆ. ಇಂಜಿನಿಯರ್ ನೋಡ್ಬೇಕಲ್ಲ, ಕಾಂಟ್ರಾಕ್ಟ್ನವರು ಇದ್ದಾರಲ್ಲ, ಇಂಜಿನಿಯರ್ ನೋಡ್ಬೇಕು. ಇಂಜಿನಿಯರ್ ಸರಿ ಇಲ್ಲದ ತಪ್ಪು ಇಂಜಿನಿಯರ್ ಮತ್ತೆ ಇದಕ್ಕೆಲ್ಲ ಅವರಿಗೆ ಅವರು ಟೆಸ್ಟ್ ಮಾಡಿಯೇ ಮಾಡಬೇಕಷ್ಟೇ. ಕಾಂಕ್ರೀಟ್ ಇದಲ್ಲ, ಅದು ಒಟ್ಟಾರೆ ನಮ್ಮ ಮನೆಯಲ್ಲಿ ಮಾಡಿದ್ರೆ ಅದು ಸೀಟ್ ಆಗಲಿಲ್ಲ ಅವರಿಗೆ, ಏನೋ ವಿಷಯ ಇದೇ ಸೀಟ್ ಹಾಕಿದ್ದಾರೆ. ಆದರೂ ನಿಮ್ಮ ಡಿಮಾಂಡ್ ಇಲ್ಲದ್ರೆ ಇಲ್ಲದ್ರೆ ಬೇಕಿತ್ತು. ಇದರಲ್ಲಿ ಸಾರಣೆ ಮಾಡಿದವರಲ್ಲಿ ಎಲ್ಲ ಹೋಗಿದೆ, ಅಂದರೆ ಎಲ್ಲ ಕಡೆ ಹೋಗಿದೆ. ಆದರೆ ಇದರಲ್ಲಿ ಸಿಮೆಂಟ್ ಪ್ರಮಾಣವೇ ಇಲ್ಲ. ಒಂದು ಎರಡನೇದಾಗಿ ನೋಡಿ, ಬಾಗಿಲಿಟ್ಟದ್ದು ಎಲ್ಲ ಅವೈಜ್ಞಾನಿಕವಾಗಿ ಇಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಇದು ಹೊರಗಡೆಯಿಂದ ಒಳಗೆ ಬರುವಾಗ ಹೀಗೆ ಬರಬೇಕಿದ್ರೆ ಇದಕ್ಕೆ ಅಡಿಯಲ್ಲಿ ಕೂಡ ಬೇಕು, ಅಂದರೆ ಇಲ್ಲಂದ್ರೆ ಹಾವೆಲ್ಲ ಒಳಗೆ ಬರ್ತದಲ್ಲ, ಆ ಥರ ಇದನ್ನೆಲ್ಲ ಮಾಡಿದ್ದಾರೆ. ಮತ್ತೆ ನೋಡಿ, ಇಲ್ಲಿ ನೋಡಿ, ಇದೇ ನೋಡಿ, ಇನ್ನೊಂದು ನೋಡಿ, ಇದಕ್ಕೆ ಸೋರ್ತದೆ ಅಂತೇಳಿ ಪುನಃ ಮೇಲೆ ಮಾಡಿದ್ದಾರೆ. ಇದು ಸೀಟ್ ಹಾಕಿದ್ದಾರೆ. ನಿಜವಾಗಿ ಇದು ಒಂದು 10 ವರ್ಷ ಆದರೂ ಏನಾಗಬಾರ್ದಿತ್ತು. ಇದು 1-2 ವರ್ಷ ಆಗುವಾಗಲೇ ಕೂಲಿ ಅಂದಾಜಾಗ್ತದೆ. ಯಾಕಂತ ಹೇಳಿದರೆ ಇದಕ್ಕೆ ಕಬ್ಬಿಣವೇ ಹಾಕಿದ್ದಾರೆ ಇಲ್ವ ಅನ್ನೋಂಥ ಒಂದು ಸಂಶಯ. ಇಲ್ಲಿ ಸಿಮೆಂಟೇ ಹಾಕದವರು ಇನ್ನು ಕಬ್ಬಿಣ ಹಾಕಿದ್ದಾರೆ ಅಂತ ಒಂದು ನೋಡಬೇಕು. ಈಗ ನೋಡಿ, ಬಾಗಿಲಲ್ಲಿ ಒಂದು ಮರ, ಈಗ ಮರದಲ್ಲಿ ಲಾಭ ಆಗ್ತದೆ, ಅಷ್ಟು ಕಟ್ ಮಾಡಿದ್ದಾರೆ ಇಲ್ಲಿ ಅಡಿಯಲ್ಲಿ. ಈಗ 2 ವರ್ಷದಲ್ಲಿ ಹೀಗೆ ಆದರೆ ಈ ಕಟ್ಟಡದಲ್ಲಿ ಡಾಕ್ಟರ್ಗಳು ಇನ್ನೂ ಎಷ್ಟು ದಿನ ಇಲ್ಲಿ ಧೈರ್ಯದಲ್ಲಿ ಕೂತ್ಕೊಳ್ಬೋದು ಅಂತ ನಮ್ಮ ಪ್ರಶ್ನೆ. ಈಗ ದನ ಆದರೂ ನಾವು ಹೊರಗೆ ತಂದು ಕಟ್ಟೋದು, ಡಾಕ್ಟರ್ ಇಲ್ಲಿ ಹೊರಗೆ ಇರುವುದಲ್ಲ, ಕ್ಲರ್ಕ್ಗಳು ಮತ್ತೆ ಬಾಕಿದ್ದವರೆಲ್ಲ ಹೇಳ್ಬೇಕಷ್ಟೇ. 40 ಲಕ್ಷ ಬೋರೆಲ್ಲ ಹಾಕ್ಸಿದ್ದಾರೆ. 24 ಮಾರ್ಚ್ ಅಲ್ಲಿ 40 ಲಕ್ಷ. ಹೌದು, ಕಾಂಟ್ರಾಕ್ಟ್ ಹಾಕಿದ್ರು ಇದೊಂದು ಆಫೀಸ್ ಅಂತ ಹೇಳ್ತಾರೆ ಯಾರು ಅಲ್ಲ. ಇದು ಮುಂಬೈಗ್ಲ ಬೆಲ್ಲ ಬುಕ್ಕಂಜಿನ ಇಕೊಂಚಿ ದ್ರಾವಣ ಐದು ಪಾಡ್ದು ದಿನಾಲ ಬೆಲ್ಲ ಬಾಂಡ ಜಾಸ್ತಿ ಜೀವಾಣುలు ಉತ್ಪಾದನೆ, ಅದು ಸ್ಮೆಲ್ ಕಡಿಮೆ ಹಾಕೋದು. 3 ಇಂಚಿನ ಅಂದ್ರೆ ದುಂಬು 5 ವರ್ಷ ಮಲ್ತಾನ ಸುಡುತ್ತ ಇಂದು 5 ವರ್ಷ ಜನಸಂಖ್ಯೆ ವಿಪರೀತ ಅದು ఒక ఆయన బదలుతుంది పిర 7 కోటి దాదా 7 కోటి అవసరించింది
ನೀರಿನ ಜೀವಾಣು ಉತ್ಪಾದನೆ ಆಯ್ ಟೂರಿಸ್ಟ್ ಪೂರ ಮೀಪುನ ಅವು ಗಲೀಜು ಬಜ್ಜಿ ಗಲೀಜು ಉತ್ತಮನೇ ಒಂದು ದ್ವಾರ ಹೋಟೆಲ್ದಲ್ಪ ಪೂರ ನೀರು ಹೋಯ್ತು ಎಂದು ಗೊತ್ತಾಗ್ತದೆ ಹವಾಮಾನ ಚೆಕ್ ಮಾಡ್ತಾರಲ್ಲ ಅವು ಇಡೀ ಕಪ್ಪು ಅದು ಹೊಡಿತಾರೆ ಅಲ್ಲಿ ಹೆಲ್ತ್ದ ಇರ್ತಾರೆ ದೇವಸ್ಥಾನ ಮುಖ್ಯಸ್ಥೆ ಎಂಜ ಮಂಡ ದ್ವಾರದ ಉಲ್ಲ ಪೂರ ಗಲೀಜು ನೀರು ಸುದಕ್ಕೆ ಬಿಡ್ಪುಣ ಈಗ ನಮ್ಮ ಒಂಜಿ ಬೇಡಿಕೆ ಇತ್ತು ಮುಲ್ಪಾಡ್ದು ಸ್ನಾನ ಕಟ್ಟದ್ದು ಮೂಟ ಪೈಪ್ ಮಾಡ್ದು ಬೋಡು ಅತ್ತಂಡ ತೋಟಕ್ಕೆ ಬಿಡಲೇನು ಈ ನೀರು ತೋಟ ಬಿಡ್ರೆ ಆಗ್ಬಿಡು ಬೇರೆ ತೋಟ ಬಿಡ್ಬೇರೆ ಆಗ್ಲಿಗೆ ಇನ್ನು ತೋಟ ಮಲ್ತು ತೋರೋಣ ನಾವು ಈ ಥರ ಹಾಕ್ತಿದ್ದೆವು ಮತ್ತೆ ಇಂದು ನಮ್ಮ ಭಯಂಕರ ಬರ್ಬಿಡತಿ ಅವು ಮಲ್ಪಡ್ತವೆ ಅವತ್ತು ಸರ್ ಖಾಸಗಿ ಚೇಂಬರ್ ಮತ್ತೆ ಏನು ಇನ್ನೊಂದು ಗುಂಡಿ ಮಲ್ತಿಕ್ಕು ಐಡ್ದು ಪಿರ ನಮ್ಮ ಟೆಂಪಲು ಅದನ್ನು ಏರು ಮೂಲ ನಿರ್ವಹಣೆ ಅಗಲ ಉಸ್ತುವಾರಿಟ್ಟು ಒಂದು ಚೇಂಬರ್ ಇರ್ಬೋದು ಆ ಚೇಂಬರ್ಗೆ ಒಂಜಿ ಬಲೆ ಇರ್ಬೋದು ಪಂಡ ಬರೀ ಒಂಜಿ ಉಣುಪು ಓಪನ್ ಆದ್ಮಲ್ಲ ಆಂಡ ಇನಿ ಮುಟ್ಟ 98% ಊರ ಈತ ಬರ್ಪುನ ನೆನ್ನೆ ಒಂಜಿ ನಿರ್ಲಕ್ಷ್ಯ ಒಂದು ಇವನ ನಿರ್ಲಕ್ಷ್ಯ ಕಂಪ್ಲೀಟ್ ನೆಟ್ ಇವಾಡ ಆಯ್ತಾರ ಇನ್ನು ಇಂಜಿನಿಯರಿಂಗ್ ಸೆಕ್ಷನ್ ಅದೆಲ್ಲ ತಪ್ಪು ಯಾಕಂದ್ರೆ ದೇವಸ್ಥಾನಕ್ಕೆ ₹1 ನಷ್ಟ ಇಜ್ಜಿ ನೆಟ್ಟು ನಷ್ಟ ಇಜ್ಜೆ ಅಂದ್ರೆ ಇನ್ನು ಮಲ್ಪಾಪುಣ ಅಂಚಿನ ಒಂಜಿ ವ್ಯವಸ್ಥೆ ಇಜ್ಜೆ ಅನ್ನೋ ಎಲ್ಲ ನಮ್ಮ ಕೇಳಿ ಬಿಡು ಈವನ್ ತರಾಟೆ ದೇವದು ಅದರ ಈವನೇ ಬರ್ತದೆ ಏರು ನಮ್ಮ ತಾಲೂಕು ಪಂಚಾಯತ್ ಈವನೇ ಬರ್ತದೆ ನಾನು ವ್ಯವಸ್ಥೆ ಆತ್ಮ ಜವಾಬ್ದಾರಿ ದಯಪಂಡ ಇಂದು ಸಾರ್ವಜನಿಕ 10,000 ಜನಕ್ಕೆ ಎಷ್ಟು ಜನಸಂಖ್ಯೆಯಿಂದ ಬಿಡುವಂಥ ಪೈಪ್ಲೈನ್ಗಳಿಗೆ ಸರಿಯಾದ ಜರಡಿ ಲಾಕ್ ಸಿಸ್ಟಮಿನ ಜರಡಿ ಹಾಕದಿರುವುದೇ ನಮ್ಮ ಈ ಸಮಸ್ಯೆಗೆ ಈಗ ಕಾರಣ ಆಗಿದೆ. ಈ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದು ನಮ್ಮ ದೇವಸ್ಥಾನದ ಇವರವರ ಜವಾಬ್ದಾರಿ ಅಥವಾ ಆಡಳಿತ ಮಂಡಳಿಯವರ ಜವಾಬ್ದಾರಿ. ಈ ಆಡಳಿತ ಮಂಡಳಿಯವರು ಪದೇ ಪದೇ ಅದನ್ನು ಹೇಳಿದ್ದಾರೆ, ನಾನು ಕೂಡ ಸಭೆಯಲ್ಲಿದ್ದೆ. ಆದರೆ ಇದು ಇವರು ಹೇಳ್ತಾರೆ ಇವರವರು 1 ವಾರದಲ್ಲಿ ಮಾಡಿಸ್ತೇನೆ ಅಂತ. ಆ ನಂತರ ಇದು ಇಷ್ಟರವರೆಗೆ ಅನುಷ್ಠಾನ ಆಗಲಿಲ್ಲ. ಇದು ಸಾಧಾರಣ 5 ವರ್ಷದಿಂದ ಆಗ್ತಾರೆ. ಹೌದಾ? 6 ವರ್ಷದಿಂದ ಹೀಗೆ ಮಗಳ ಬಾಳ ತೀರ್ಕೊಂಡು ಕೈ ಮುಗಿದ ಈ ತರದ ವ್ಯವಸ್ಥೆ ಉಂಟು ಇಲ್ಲಿ. ಈಗ ನಾವು ತಾಲೂಕು ಪಂಚಾಯತ್ನ ಇವರವರು ಇಲ್ಲಿಗೆ ಬರಬೇಕು ಅಥವಾ CS ಬರಬೇಕು. CS ಬಂದು ಇಂಥ ನಿರ್ಲಕ್ಷ್ಯ ವಹಿಸಿ ಯಾರು ವಹಿಸಿದ್ದಾರೆ ಅವರ ಮೇಲೆ ಈಗ ಇವು ಅಥವಾ ನಾನು ಯಾರ ಹತ್ರ ಹೇಳುದು, ನಾವು KDPಯಲ್ಲಿ ಇದನ್ನು ಆಗದೆ ಬಿಡ್ಲಿಕ್ಕಿಲ್ಲ ಅಷ್ಟೇ ಅಲ್ಲ. ಈಗ ದೇವಸ್ಥಾನಕ್ಕೆ ₹1 ನಷ್ಟ ಇಲ್ಲ. ಯಾಕಂತೇಳಿದ್ರೆ ಆಯಾ ಖಾಸಗಿಯವರು ಅಥವಾ ಟೆಂಪಲ್ನಾದಾಗ್ಲಿ ಯಾರದೇ ಆಗಲಿ ಒಂದು ಜರಡಿ ಇಡ್ಲಿಕ್ಕೆ ಏನು ಜರಡಿ ಅಂದ್ರೆ ಲಾಕ್ ಸಿಸ್ಟಮಿನ ಜರಡಿ ಇರಬೇಕು. ಅಂದ್ರೆ ಚೇಂಬರ್ ಕಟ್ಟಿ ಅದಕ್ಕೆ ಲಾಕ್ ಇರಬೇಕು. ಈ ಹಿಂದೆ 2-3 ಜರಡಿ ಇಡುವಂತ ವ್ಯವಸ್ಥೆ ಮಾಡಿದ್ದೆವು, ನಾನು ಆಗ ಮಾಸ್ಟರ್ ಪ್ಲಾನ್ ಅಲ್ಲಿದೆ. ಆದ್ರೆ ಹಾಗೆಲ್ಲ ನೋಡಿ, ಒಂದು ಚೇಂಬರ್ ಇರ್ತದೆ ಅದಕ್ಕೆ ಒಂದು ಸೈಡ್ ಅಲ್ಲಿ ಒಂದು ಅನ್ನದ ಅಷ್ಟು ಗಾತ್ರದ್ದು ಮಾತ್ರ ಹೋಗ್ಬೇಕು, ಅದಕ್ಕಿಂತ ಹೆಚ್ಚಿನದು ಹೋಗ್ಲಿಕ್ಕಿಲ್ಲ. ಇಲ್ಲಿ ಕಸ ಬಂದು ನಿಲ್ತದೆ. ಈಗ ನನ್ನ ಒಂದು ಚೇಂಬರ್ ಇರ್ತದೆ, ಈ ಚೇಂಬರಿಂದ ನಾವು 1 ವರ್ಷ ಬಿಟ್ಟಿದ್ದೇವೆ ಅಂತ ಇಟ್ಕೊಳ್ಳೋ, ಇಲ್ಲಿ ಬಂದು ನಿಲ್ತದೆ. ಅದು ನಿಲ್ಲಬೇಕಿದ್ರೆ ಈಗ ಯಾರದೇ ಸ್ಟಾಪ್ ಆದರೆ ಏನು ಮಾಡ್ತಾರೆ, ಅಥವಾ ನಾನೇ ಖಾಸಗಿ ಏನು ಮಾಡ್ತೇನೆ, ಈ ಜರಡಿಯನ್ನು ಮೇಲೆತ್ತಿದ್ದೇನೆ, ಆಗ ಅದು ಪೂರ್ತಿ ಮುಂದೆ ಹೋಗ್ತದೆ. ಆಗ ಲಾಕ್ ಸಿಸ್ಟಮ್ ಯಾಕೆ ಒಂದೇ ಇಲ್ಲಿ ಕೇಳಿ, ಲಾಕ್ ಯಾಕೆ ಅಂತ ಹೇಳಿದ್ರೆ ಮೇಲಿಂದ ಲಾಕ್ ಹಾಕಿದರೆ ಅದಕ್ಕೆ ದೇವಸ್ಥಾನದ ಒಬ್ಬ ಪ್ರತಿನಿಧಿ ಮತ್ತು ಆ ಪಾರ್ಟಿ ಇಬ್ಬರು ಇದ್ದು ಅಲ್ಲಿ ಲಾಕ್ ತೆಗೆದು ಆ ಕಸವನ್ನು ಮೇಲಕ್ಕೆ ಹಾಕುವಂಥ ಸಿಸ್ಟಮಿಗೆ ಹೌದು, ಮೇಲಿಂದ ಲಾಕ್ ಈಗ ಅದು ಮಾಡಿದ್ರೆ ಇಲ್ಲಿ 100ಕ್ಕೆ 98% ಸಮಸ್ಯೆ ಪರಿಹಾರ ಆಗ್ತದೆ. ಅದನ್ನು ಮಾಡಿಸ್ತಾ ಇಲ್ಲ. ಅದು ಆಗ್ತದೆ, ಅದು ಮಾಡಬಹುದು. ಅದು 2ರಲ್ಲಿ ಒಂದು, ಇದಾದ್ರೆ ಸುಲಭ ಅಲ್ಲ. ಯಾಕಂದ್ರೆ ಈಗ ನಾವು ಒಂದು 5-6 ಮಾಡಿದವರೆಲ್ಲ ಹೀಗೆ ಮಾಡುದು. ಏನಂತ ಹೇಳಿದ್ರೆ ಅದಕ್ಕೆ ಯಾರು ಕೇಳೋರಿಲ್ಲಲ್ಲ, ಅವರೇ ಬಂದು ಅದನ್ನು ತೆಗೆಯುವುದು. ಈಗ ಗೊತ್ತಾಯ್ತಲ್ಲ, ನಾವು ಮಾತಾಡಿದರೆ ಅಲ್ಲಿ ನಿಮಗೆ ಗೊತ್ತಾಗುದಿಲ್ಲ. ಈಗ ಎಲ್ಲರಿಗೂ ಗೊತ್ತಾಯ್ತಲ್ಲ ವಿಷಯ ಏನು ಅಂತ ಸ್ಪಷ್ಟವಾಗಿ. ಈಗ ನಮ್ಮ ಬಳಕೆ ಇಲ್ಲಿಯ ಸ್ಥಳೀಯ ನಿವಾಸಿಗಳಿಂದಲೇ ತಿಳ್ಕೊಳ್ಳುವಾಗ ನಿಮಗೆ ಪ್ರಾಕ್ಟಿಕಲ್ ಆಗಿ ಗೊತ್ತಾಯ್ತು. ನಾನು ಮಾತಾಡಬೇಕು, ಇವರು ಎಷ್ಟು ಹಿಂಸೆ ಅನುಭವಿಸಿದ್ದಾರೆ ಅಂತ. ಇವರಲ್ಲ, ಎಲ್ಲ ಇಲ್ಲಿಯವರೆಗೆ. ಮತ್ತೆ ಲಾಡ್ಜ್ಗಳಿಗೆ ಇಲ್ಲಿ ಲಾಡ್ಜ್ ಎಲ್ಲ ಉಂಟು, ಅವರಿಗೆಲ್ಲ ಸಂಜೆ ಕೂತ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಈಗ ಹೊಸ ಟೆಕ್ನಾಲಜಿ ಬಂದ ಮೇಲೆ ಸ್ವಲ್ಪ ಕಡಿಮೆ ಆಯ್ತು. ಈಗ
ಅಲ್ಲ ಪಂಚಾಯತ್ ಎನ್ನ ಬಿನ್ನೇರು ಅವು ಪೂರ ಉಲ್ಲೇಖ ಆರೋಗ್ಯ ಮುಖ್ಯ. ಎಂಗ್ಲ ಈ ಸರ್ತಿ ಎಂಗ್ಲ KDP ಮೆಂಬರ್ ಆಗಲಿ ಮಾತೆಲ್ಲ ಬರ್ತದ ಎಲ್ಲ MLA ಅಧ್ಯಕ್ಷ ಜಡಿಜ ಬಾರ್ಪನವರ ಹೆಚ್ಚಿನ KDP ಮೀಟಿಂಗ್ ಉಂಟು. CS ಬರಲ್ಲೇ ಬುಡುಪೂಜ ಮೇಪಣ್ಣ ದೇವಸ್ಥಾನದ ಆಡಳಿತ ಮಂಡಲದಾಗಲಿ ಪಂಡುಂಡಲ್ಲ ಇದು ಆ ಪೂಜೆ ಬಂಡ ಮಣ್ಣ ತೇರಿ ದುಂಬುದ ಫೈಲಾಂಡ್ ಬಂಡ 5 ವರ್ಷದ ಮಲ್ತನ ನೀರು ಇಲ್ಲಿ ಒಂದು ಫಸ್ಟ್ ಬೀಳ್ತದೆ. ಇದು ನೀರು ಬಿಟ್ಟಾಗೆ ನಾವು ಸ್ಕ್ರೀನಿಂಗ್ ಮಾಡ್ತೇವೆ. ಬಟ್ ಈ ಸ್ಕ್ರೀನಿಂಗ್ನಲ್ಲಿ ಇರ್ತದೆ ಅದೆಲ್ಲ ಅದು ಸ್ಕ್ರೀನಿಂಗ್ ಆಗ್ತದೆ. ಆ್ಯಕ್ಚುಲಿ ಅಲ್ಲ ಇದು ಆಗಬೇಕು, ಬಟ್ ಅಲ್ಲಿ ಸ್ಕ್ರೀನಿಂಗ್ ಆಗ್ತದೆ. ಈಗ ಫುಲ್ಲು ರನ್ ಹಾಕೊಂಡಿರ್ತದೆ, ಮತ್ತೊಂದು ಸೆಟ್ಲಾಗುವ ಸ್ಲಡ್ಜನ್ನು ಕೆಳಗಡೆ ನಿಲ್ತದೆ. ಸ್ಲಡ್ಜನ್ನು ಸೆಂಟ್ರ್ ಇದರ ಮುಖಾಂತರ ಬೇಕಾದ ಗಾಡಿಗಳಿಗೆ ಲೋಡ್ ಮಾಡಿ ತಗೊಂಡು ಹೋಗ್ಬೋದು ಅಲ್ಲಿಂದ. ಅಲ್ಲ, ಘನತ್ಯಾಜ್ಯವನ್ನು ನಾವೀಗ ಅದಕ್ಕೆ ಇದು ಮಾಡಿ ಸ್ಲಡ್ಜ್ಗಳನ್ನು ಈಗ ಅದಕ್ಕೆ ಗೊಬ್ಬರ ಅಂತ ಇದು ನಿಮಗೆ ನೀರು ಇಷ್ಟು ನಾವು ಆಕ್ಸಿಜನ್ ಕಲರ್ ಹೀಗೆ ಬರಬೇಕು, ಬ್ರೌನ್ ಕಲರಿಗೆ ಬರಬೇಕು. ಆಕ್ಸಿಜನ್ ಇದು ಕಂಪ್ಲೀಟ್ ಆಕ್ಸಿಜನ್ ಬಿಟ್ಟು ಆಗ್ತದೆ. ಸೊ ಇಲ್ಲಿಂದ ಫಿಲ್ಟ್ರ್ ನೀರು ಏಳು ಲೇಯರಲ್ಲಿ ಜಲ್ಲಿ, ಹೊಯ್ಗೆ ಮತ್ತು ಸಕ್ಕರೆ ಟೈಪ್ ಅಂಥದ್ದೆಲ್ಲ ಅದರಲ್ಲಿ ಉಂಟು. ಅದು ಫೈನಲ್ ಫಿಲ್ಟ್ರ್ ಮಾಡಿ ನಾವು ಲಾಸ್ಟ್ ಅದಕ್ಕೆ ಹೋಗಿ ಮತ್ತೆ ಹೊರಗಡೆ ಲಾಸ್ಟಿಗೆ ಇವರು ಹಸಿರ ಉಂಟ ನೀನು ಬುಧವಾರ ಬಂದ ನೀವು ಅಮ್ಮನಬ್ಬ ಸರಿ ಸರ್. ಈಗ ನಾವು 6 ಜನ KDP ಮೆಂಬರ್ಗಳು. ನಾವು ಅಲ್ಲಿ ಮೀಟಿಂಗಲ್ಲಿ ಮಾತಾಡಬೇಕಿದ್ರೆ ನಮಗೆ ಅಷ್ಟು ಏನು ವಿಷಯ ಸಹ ಗೊತ್ತಿರಬೇಕಲ್ಲ. ಹಾಗೆ ಎಲ್ಲ ನಾವು ಭೇಟಿ ಕೊಟ್ಟು ನೆಕ್ಸ್ಟ್ ಮೀಟಿಂಗಿಗೆ ಅದು ಮಾತಾಡಲಿಕ್ಕೆ ಉಂಟು. ಈಗೇನಂತ ಹೇಳಿದರೆ ಈ ಮೆಂಬರ್ಗಳಿಗೆ ನೋಡಿ, ಅದು ಹಳೆಯ ಆಸ್ಪತ್ರೆ, ಇದು ನಮಗೆ ತುರ್ತು ಚಿಕಿತ್ಸಾ ಘಟಕ ಅಂತ ಬಂದಿರೋದು. ಅಲ್ಲಿ ಏನಾಯಿತು, ನಿತ್ಯಾನಂದ ಮುಂಡೋಳಿ ದೇವಸ್ಥಾನದ ಅಧ್ಯಕ್ಷರಾಗಿದ್ದಾಗ ಅಲ್ಲಿ ಜಾಗ ಕೊಟ್ಟರು. ಜಾಗ ಕೊಡುವಾಗ ಅಲ್ಲಿ ಶಂಕುಸ್ಥಾಪನೆ ಕೂಡ ಆಯಿತು. ಆದರೆ ಅಲ್ಲಿ ನಂತರ ನಮ್ಮ ಕಿಶೋರ್ ಸೇರರೆ ಅಂತ ಹೇಳುವವರು ಅವರು ಪ್ರತಿಭಟನೆ ಮಾಡಿದರು, ದೇವಸ್ಥಾನದ ಜಾಗವನ್ನು ಕೊಡಬಾರದು. ಆಗ ಅದು ಮತ್ತು ಅನುದಾನ ವಾಪಸ್ ಹೋಗ್ತದೆ ಅಂತ ಇಲ್ಲಿ ಅದನ್ನು ಶಿಫ್ಟ್ ಮಾಡಿ ಆಗಿನ MLA ಅವರು ಇಲ್ಲಿಗೆ ಶಿಫ್ಟ್ ಮಾಡಿಸಿ ಇಲ್ಲಿ ಮಾಡಿದ್ದಾರೆ. ಕಂಪ್ಲೀಟ್ ಆಗಿದೆ ಎಲ್ಲ. ಆದರೆ ಏನಂತ ಹೇಳಿದರೆ ಇದೆಲ್ಲ ವ್ಯವಸ್ಥೆ ಆಯಿತು ಮತ್ತು ಇದೆಲ್ಲ ಬಂದಿದೆ ಅಲ್ಲ, ಸಲಕರಣೆಗಳೆಲ್ಲ ಬಂದಿದೆ. ಆದರೆ ಡಾಕ್ಟ್ರು ನಮಗೆ 2 ಡಾಕ್ಟ್ರು ಕೊಡಬೇಕಿತ್ತು, ಕನಿಷ್ಠ ಒಂದಾದರೂ ಕೊಡಬೇಕಿಲ್ಲ, ಅದು ಕೊಡಲಿಲ್ಲ. ಅದೊಂದು ಸಮಸ್ಯೆ. ಈಗ ಈ ಮಧ್ಯೆ ಏನಾಯಿತು, ಅವರು ಅಲ್ಲಿ ಸ್ಥಳಾವಕಾಶ ಸಾಕಾಗೋದಿಲ್ಲ ಅಂತ ಹೇಳಿ ಇವರು ಇದನ್ನು ಇಲ್ಲಿಗೆ ಶಿಫ್ಟ್ ಮಾಡಿದರು. ಶಿಫ್ಟ್ ಮಾಡಿದ್ದಾರೆ, ಅದು ದೊಡ್ಡ ವಿಷಯ ಅಲ್ಲ. ಆದರೆ ಈಗ ಶಿಫ್ಟ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಈಗ ಒಂದು ಯೋಜನೆ ಕಂಪ್ಲೀಟ್ ಆಗೋದಲ್ಲ, ಒಂದು ಯೋಜನೆ ತುರ್ತು ಚಿಕಿತ್ಸೆಗೆ ಅಂತ ಬಂದದ್ದು, ಸ್ಪೆಷಲ್ ಸ್ಕೀಮಲ್ಲಿ ಬಂದದ್ದು. ಈಗ ನಮಗೆ ಅಲ್ಲಿ ಎಮರ್ಜೆನ್ಸಿ ಮಾಡೋದಿದ್ರು ಆಗ್ಬೋದು. ಆದರೆ ಡಾಕ್ಟ್ರು ನಮಗೆ ಕನಿಷ್ಠ ಶನಿವಾರ ಆದಿತ್ಯವಾರ ಇಲ್ಲಿ ಯಾವುದೇ ಡಾಕ್ಟ್ರುಗಳು ಇರುವುದಿಲ್ಲ. ಹಾಗೆ ಶನಿವಾರ ಆದಿತ್ಯವಾರ ನಮಗೆ ಡಾಕ್ಟ್ರು ಕೊಡಬೇಕು. ನಿನ್ನೆ ಕೂಡ ನಮ್ಮ ಡಾಕ್ಟರ್ ರಾಜೇಶ್ ಇಲ್ಲಿದ್ದವರು ಅಲ್ಲಿ DHO ಆಫೀಸಲ್ಲಿದ್ದಾರೆ, ಅವರು ಕೂಡ ಮೊನ್ನೆ ಕೂಡ ಮಾತಾಡಿದ್ದಾರೆ. ಮಿನಿಸ್ಟ್ರಲ್ಲಿ ನಾವು ಮೊನ್ನೆ ಕೊಟ್ಟಿದ್ದೇವೆ, ನಿನ್ನೆಯಲ್ಲಿ ಹೇಳಲಿಲ್ಲ, ಮಿನಿಸ್ಟ್ರಿಗೆ ಕೊಟ್ಟಿದ್ದೇವೆ. ಅದು ಸರ್ಕಾರದ ಆರೋಗ್ಯ ಕಾರ್ಯದರ್ಶಿಗೆ ಹೋಗಿದೆ. ಬರುವಾಗ ಇನ್ನು ಲೇಟ್ ಆಗ್ತದೆ ಅಂತೇಳಿ ನಾವು ಪುನಃ ಈಗ ನಮ್ಮಲ್ಲಿ ಎಲ್ಲ ನಮ್ಮ ಲೋಕಲ್ನವರು ಏನು ಹೇಳಿದ್ರು ಅಂದರೆ ಅದು ಬರುವಾಗ ಇನ್ನು 2 ತಿಂಗಳಾಗ್ತದೆ. ಅಲ್ಲಿಂದ ಎಲ್ಲ ಬಂದು ಲಭ್ಯವಿದ್ದಲ್ಲಿ ಕೊಡ್ತೇವೆ ಅಂತ ಎಲ್ಲ ಬರ್ಬೋದು ಅಷ್ಟೇ. ಅದಕ್ಕಿಂತ DHO ಇಲ್ಲಿ ಬರಬೇಕು ಅಂತೇಳಿ ನಮ್ಮದು ಬಹುಶಃ ಸೋಮವಾರ ಅಥವಾ ಬುಧವಾರ ಇರ್ಬೋದು. ಇಲ್ಲೇ ಸ್ಟ್ರೈಕ್ ಹೊರಗಡೆ, ಅಂದರೆ ಕಾಂಪೌಂಡಿಂದ ಹೊರಗಡೆ ಇಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ. DHO ಅವರು ಬಂದು ಗ್ರಾಮ ಪಂಚಾಯತ್ನಲ್ಲಿ ಮಾತುಕತೆ ಮಾಡಬೇಕು ಅಂತ ಹೇಳಿದರು. ನೀವು ಸಾಧ್ಯ ಆದರೆ ಬನ್ನಿ, ನೀವು ಸಹ ಇದು ನಿಮಗೆ
ವಾಸ್ತವಿಕ ವಿಷಯ ಹೇಳಿದಾರಲ್ಲ. ಇನ್ನೊಂದು ಏನಂತ ಹೇಳಿದ್ರೆ ಇವಾಗ ಇಲ್ಲಿಗೆ ನಮಗೆ ಸರ್ಕಾರಿ ಆಸ್ಪತ್ರೆ ಮಂಜೂರಾಗಬೇಕಿದ್ರೆ ಆಗ 5 ಎಕರೆ ಜಾಗ ಬೇಕು ಅಂತಿತ್ತು. ಆದರೆ ಈಗ ಬರೀ 2 ಪಾಯಿಂಟ್ ಎಷ್ಟಿರೋದು ಅಷ್ಟೇ ಇರುವುದು. ಅಷ್ಟು ಜಾಗವನ್ನು ಯಾರು ಇದು ಮಾಡಿದರೆ ಗೊತ್ತಿಲ್ಲ. ಸರ್ವೆಯವರನ್ನು ನಮ್ಮ ಈಗಿನ ಒಬ್ಬರು ಲೇಡಿ ಡಾಕ್ಟರ್ ಇದ್ದಾರೆ ಸುಳ್ಯದಲ್ಲಿ, ನಮ್ಮ ತಾಲೂಕು ಆರೋಗ್ಯದಲ್ಲಿ, ಅವರ ಇಂಟ್ರೆಸ್ಟಲ್ಲಿ ಮೊನ್ನೆಲ್ಲ ಒಂದು ಸಭೆ ಎಲ್ಲ ಆಯಿತು. ಸಭೆ ಆಗುವಾಗ ಸರ್ವೆ ಮಾಡಬೇಕು. ಈ ಸರ್ವೆ ಮಾಡುವ ಬಂದು ಸರ್ಕಾರಿ ಆಸ್ಪತ್ರೆಗೆ ಇಷ್ಟೇ ಜಾಗ ಅಂತ ಇರುವುದು ಅಂತ ಹೇಳುವುದಲ್ಲದೆ ಬಾಕಿ ಜಾಗ ಎಲ್ಲಿ ಉಂಟು ಅಂತ ಹೇಳುವುದಿಲ್ಲ. ಈಗ ನಾವು ಅದನ್ನು ಕೇಳಿದೆವು, ಇಲ್ಲಿ ಈಗ ಯಾರಾದರೂ ಹತ್ತಿರದವರು ಅತಿಕ್ರಮಣ ಮಾಡಿದರೆ ಅದು ಬಿಡಿ, ನಮಗೆ ಬೇರೆ ಸರ್ಕಾರಿ ಜಾಗ ಲಭ್ಯ ಉಂಟು ಇಲ್ಲಿ, ಅದನ್ನು ಈಗ ಕ್ವಾರ್ಟರ್ಸಿಗೆಲ್ಲ ಬೇಕಾದ್ದು ಅವರಿಗೆ ಕೊಡಿ ಕೇಳಿದ್ದೇವೆ. ಆದರೆ ಅದಕ್ಕೆ ಯಾವುದೇ ಕ್ರಮ ಇಷ್ಟರವರೆಗೆ ಇಲ್ಲ. ಈಗ ನಾವು ಒಂದು ಸಾರಿ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಲ್ಲಿ ಖುದ್ದು ಪ್ರತ್ಯೇಕ ಸಭೆ ಮಾಡಿ ಮಾತಾಡುವ. ಆದರೆ ಈಗ ಅಧಿಕಾರಿಗಳು ಇಲ್ಲಿ ಬರಲಿಕ್ಕೆ ಬೇಕಾಗಿ ಸೋಮವಾರ ಬುಧವಾರ ಒಂದು ಸ್ಟ್ರೈಕ್ ಅಂತ ಈಗ ಮಾಡಿದ್ದಾರೆ. ನಾವು ಹೋಗೋದು ಅನಿವಾರ್ಯ. ನಾವು ಪ್ರತಿನಿಧಿಗಳ ಇದು ಆಗಿದ್ದು ಕೂಡ ಹೋಗಬೇಕಾಗ್ತದೆ, ಹೋಗೋದೆಂಬ ಇಲ್ಲ. ಅಷ್ಟು ಒಂದು ವಿಚಾರಗಳು. ಮತ್ತು ಸ್ಟಾಫ್ ಕೂಡ ಇಲ್ಲಿ ಕಡಿಮೆ ಉಂಟು ಅಲ್ಲ. ಈಗ ಎಲ್ಲ ರಾಜ್ಯದ ಸಮಸ್ಯೆ ಅದೊಂದು. ಮತ್ತೆ ಸ್ಟಾಫ್ ತುಂಬ ಕಡಿಮೆ ಉಂಟು. ಈಗ ಇನ್ನೊಂದು ಉಂಟು ನೋಡಿ, ಇನ್ನೊಂದು ಮೊನ್ನೆ ಗಲಾಟೆ ಆಯಿತು ಇಲ್ಲಿ. ಇವರು ಸುಮ್ಮನೆ ರೋಗಿಗಳನ್ನು ಹೆಸರನ್ನು ನಮೂದು ಮಾಡಿ ಲೆಕ್ಕ ಕೊಡ್ತಾರೆ ಅಂತ. ಹಾಗೆಲ್ಲ ಇಲ್ಲಿ ಏನಂತ ಹೇಳಿದರೆ, ಇದು ಬಂದಾಗ ಇಲ್ಲಿ ಎಂಟ್ರಿ ಆಗಬೇಕು. ಎಂಟ್ರಿ ಆದ ಮೇಲೆ ಡಾಕ್ಟ್ರಲ್ಲಿ ಹೋಗಿ ಆಮೇಲೆ ಬರುವುದು. ಮತ್ತು ಇವರೇ ಎಂಟ್ರಿ ಮಾಡಲಿಕ್ಕಿಲ್ಲ. ಈಗ ನಾವು ಕೂಡ ಮತ್ತೆ ಇಲ್ಲಿ ಒಂದು ಇನ್ನೊಂದು ಮೊನ್ನೆ ಅಲ್ಲಿ ಪೇಷಂಟ್ ಕಡಿಮೆ ಅಂತ, ಇಲ್ಲಿ ವ್ಯವಸ್ಥೆ ಇಲ್ಲದ್ರೆ ಪೇಷಂಟ್ ಬರೋದು. ಮತ್ತೆ ನಮ್ಗೆ ರೆಗ್ಯುಲರ್ ಡಾಕ್ಟರ್ ಯಾರು ಇಲ್ಲ. ಈಗ ಜನವರಿಯಿಂದ ಒಬ್ಬರು ಟೆಲಿ ಡಾಕ್ಟರ್ ಬರ್ತಾ ಇದ್ದಾರೆ. ಸ್ವಲ್ಪ ದಿವಸ ಎಕ್ಸಾಮ್ಗೋಸ್ಕರ ರಜೆ ರೀಜಾಯ್ನ್ ಆಗ್ತಾರೆ. ಅವರು ರೆಗ್ಯುಲರ್ ಬಂದ್ರೆ ಪೇಷಂಟ್ ಸ್ವಲ್ಪ ನಮಗೆ ಇಲ್ಲಿ ಏನು ಸಮಸ್ಯೆ ಅಂತ ಹೇಳಿದ್ರೆ, ಶನಿವಾರ ಶನಿವಾರದವರೆಗೆ ಮಧ್ಯಾಹ್ನದವರೆಗೆ ಅಲ್ಲಿ ನಿಟ್ಟೆಯವರು ಇರ್ತಾರೆ. ಆಮೇಲೆ ಅವರು ಶನಿವಾರ ಸಂಜೆ ಆದರೆ ಹೋಗಿಬಿಡ್ತಾರೆ. ಮತ್ತೆ ಆದಿತ್ಯವರು ಇಲ್ಲ, ಮರುದಿವಸ ಸೋಮವಾರಕ್ಕೆ ಆಯಿತು. ಅಲ್ಲಿ ನೈಟ್ ಅದು ಎಂತ ಹೇಳಿದ್ರೆ ಟ್ರೈನಿಂಗಿನವರು ಬರ್ತಾರಲ್ಲ, ಅವರು ಕೂಡ ಆದಿತ್ಯವರು ಇಲ್ಲ ನಮಗೆ ಇಲ್ಲಿ. ಹೌದು, ಈಗ ನಮಗೆ ಎಮರ್ಜೆನ್ಸಿ ಇಲ್ಲಿ ಒಂದು ಡಾಕ್ಟರ್ ಆದರೂ ಕೊಡಬೇಕು ಅಂತ. ಈಗ ಕೊಂಚಿಯಿಂದ ಇಲ್ಲಿ ಹಾಕಿಸುವ ಒಂದು ವ್ಯವಸ್ಥೆ ಆಗಿದೆ ಅಂತ ಸುದ್ದಿ ಉಂಟು. ಅದು ಏನಾಗ್ತದೆ ನೋಡುವ. ನಾಡು DH ಇಲ್ಲಿ ಬರಬೇಕು ಅಂತ ಹೇಳಿ DH. ಮತ್ತು ಇನ್ನೊಂದು ಇಲ್ಲಿ ಆಸ್ಪತ್ರೆ ಶಿಫ್ಟ್ ಮಾಡುವಾಗ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಕೂಡ ಹೇಳಿಲ್ಲ. ನಾವು ಪರ್ಮನೆಂಟ್ ರೋಗಿ ನಾನು ಇಲ್ಲಿ, ನಮಗೆ ಸಹ ಇಲ್ಲ. ಯಾಕೆ ಗೊತ್ತಿಲ್ಲ, ಅದೆಲ್ಲ ಅವರದ್ದು ಬಿಡಿ ಮಧ್ಯೆ. ಅದೆಲ್ಲ ಅಲ್ಲ, ಇಲ್ಲಿ ಶಿಫ್ಟ್ ಮಾಡಲಿಕ್ಕೆ ತೊಂದರೆ ಇಲ್ಲ. ನಮಗೆ ಎಮರ್ಜೆನ್ಸಿಗೆ ಅದು ಸಾಕಲ್ಲ, ಅಷ್ಟು ಸಾಕಾಗ್ತದೆ. ಈಗ ಒಂದು 4-5 ಜನ ಪೇಷಂಟ್ಗಳು ಬಂದರೆ ಅಲ್ಲಿ ಮಲಗಿಸಿಕೊಳ್ಳುವಂಥ ವ್ಯವಸ್ಥೆ ಒಂದೇ ಒಂದು ಬೆಡ್ ಇತ್ತು. ಮತ್ತೆ ಒಂದು ಎಮರ್ಜೆನ್ಸಿ ಇತ್ತು. ನಮಗೆ ಈಗ ಜ್ವರ ಸೀಸನ್ ಇರೋದ್ರಿಂದ 4-5 ಜನ ಒಟ್ಟಿಗೆ ಬರ್ತಾರೆ. ಆವಾಗ ಅವರನ್ನ ಈ ಥರ ಸಿಟಿಂಗ್ಸ್ಗೆಲ್ಲ ಮಲಗಿಸಿ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೆ ಸರ್. ಇವ್ರು ನೋಡಿದ್ದಾರೆ, ಶಿವರಾಮ್ ಸರ್ ನೋಡಿದ್ದಾರೆ. ಅಲ್ಲಿ ಮೀಟಿಂಗ್ ಹಾಲೆಲ್ಲ ಸಿಟಿಂಗ್ಸ್ ಎಲ್ಲ ಇತ್ತು. ಅಲ್ಲಿ ಮಲಗಿಸಿ 5 ಬೆಡ್ ಇದೆ, ಒಂದು ಎಮರ್ಜೆನ್ಸಿ 6 ಬೆಡ್ ಇದೆ. ಆ ರೀಸನ್ಗೋಸ್ಕರ ಡಾಕ್ಟರ್ ಮೂರ್ತಿ ಈಚೆ ಇದು ಮಾಡಿದ್ರು. ಇದ್ರಾಗೆ ಸ್ವಲ್ಪ ತಪ್ಪಾಗಿದೆ, ತೊಂದರೆ ಇಲ್ಲ. ಈಗ ನಮಗೆ ಸಹ ತುಂಬಾ ಬೇಜಾರಾಗ್ತದೆ. ಒಂದು ಪೇಷಂಟ್ ಅನ್ನು ಇಷ್ಟೇ ಜಾಗದಲ್ಲಿ ಪ್ರೆಗ್ನೆಂಟ್ ಗರ್ಭಿಣಿಯರು ಬಂದಾಗ ಅವರನ್ನು ಗಂಟೆಗಟ್ಟಲೆ ಕೂರಿಸುವುದು ಅಂದ್ರೆ ಬೇಜಾರು. ಅದೇ ಒಂದು ರೀಸನ್ಗೆ ನಾವು ಪೇಷಂಟ್ಗೆ ಸರ್ವಿಸ್ ಕೊಡ್ತೀವಿ. ಮೇಲೆ ಅದು ಖಾಲಿ ನಮ್ಮ ಬೇಡಿಕೆ ಒಂದು ಸರ್ಕಾರಿ ಆಸ್ಪತ್ರೆ, ನಾನಂತೆ ಒಂದು ಸರ್ಕಾರಿ ಕಾನೂನು ಅಂತ ಸ್ಯಾಂಕ್ಷನ್ 5 ಎಕರೆ ಭರ್ತಿ ಮಾಡಬೇಕು. ಮತ್ತೆ ಡೇ ಆ್ಯಂಡ್ ನೈಟ್ ಡಾಕ್ಟರ್ಗೆ ಕೊಡಬೇಕು. ಅಂದರೆ ಇಲ್ಲಿ ಜನಸಂಖ್ಯೆ ಆಧಾರಿತವಾಗಿ ಆಸ್ಪತ್ರೆಗಳು ಇರೋಲ್ಲ. ಆದರೆ ಇಲ್ಲಿ ಟೂರಿಸ್ಟ್ಗಳು ಲೆಕ್ಕ ಹಾಕಿದರೆ 2 ಆಸ್ಪತ್ರೆ ಮಾಡಬೇಕು. ಇದು ಹೇಗೆ ಅಂತ ಹೇಳಿದರೆ ನೋಡಿ, ಇದಕ್ಕೆ ಪ್ಲಾಸ್ಟಿಕ್ ಹಾಕುದು ಮೇಲಿಂದ ಬರ್ತದೆ. ಅದು ಬಂದು ಇಲ್ಲೊಂದು ಬೆಂಕಿ ಹಾಕುದುಂಟಲ್ಲ ನೋಡಿ, ಇಲ್ಲಿ ಅದಕ್ಕೆ ಬೆಂಕಿ ಹಾಕುದು. ಆಗ ಅವ್ರದ್ದು ಏನು ಅಂತ ಹೇಳಿದರೆ, ಇದು ಪರಿಸರ ಮಾಲಿನ್ಯ ಆಗುದಿಲ್ಲ ಅಂತೇಳಿ ಒಂದು ಹೇಳಿ 34 ಲಕ್ಷ ರೂಪಾಯಿಯಲ್ಲಿ ತಂದು ಹಾಕಿದ್ದು. 34 ಲಕ್ಷ ಹಾಕಿ ಬರೀ 4 ವರ್ಷ ಪೂರ್ತಿ ಕೆಲಸ ಮಾಡಲಿಲ್ಲ. ಅದು 3 ವರ್ಷ ಮಾಡಿರ್ಬೋದು. ಮತ್ತೆ ಈಗ ಬಿದ್ದದ್ದೇ ಇದು ಹೋದ್ದೆ.
ಅಂದರೆ ಇಂಥ ಒಂದು ಮೋಸ ಮಾಡಿದ್ದಾರೆ. ಆದರೆ ಅದರಲ್ಲಿ ನಿಜವಾಗಿಯೂ ಹೊಗೆ ಏನು ಹೇಳಿದ್ರೆ ಕಾರ್ಬನ್ನು ಅದು ವಿಷಕಾರಿಯಾಗಿ ಅಲ್ಲಿ ಹೊರಗೆ ಹೋಗ್ತಾ ಇತ್ತು. ಅದರಲ್ಲಿ ಏನು ಕ್ಲೀನಾಗಿ ಹೋಗ್ತಾ ಇರಲಿಲ್ಲ. ಇಂಥ ಒಂದು ವ್ಯವಸ್ಥೆ ಆಗ ನಮ್ಮ ಗ್ರಾಮ ಪಂಚಾಯತಿನವರು ಏನು ಮಾಡಿದರು, ಎಲ್ಲಿಗೆ ಅದಕ್ಕೆ ಬಿಲ್ ಕೊಡೋದು ಬೇಡ ಅಂತ ಒಂದು ತೀರ್ಮಾನ ಮಾಡಿದರು. ಆಗಿನ CS ನಮ್ಮ ಆಗ ಈಗ PDO ಇರಲಿಲ್ಲ, ಇದಲ್ಲ ಯಾವುದು ಸೆಕ್ರೆಟ್ರಿಗಳ ಸೆಕ್ರೆಟ್ರಿಯನ್ನು ಅಮಾನತು ಮಾಡ್ತೇನೆ ಅಂತೆಲ್ಲ ಹೆದರಿಸಿ ಬಿಲ್ ಕೊಟ್ಟರು. ಈಗ ನೋಡಿ, ಈಗ ಅವರಿಗೆ ಬಿಲ್ಲು ಕೊಟ್ಟು ಹೋಗಿದ್ದಾರೆ. ಇವರ ಮೇಲೆ ಕೇಸ್ ಆಗಬೇಕು ಅಂತ ಹೇಳಿ ನಾವು ಪ್ರಕರಣ ದಾಖಲು ಮಾಡಬೇಕು ಅಂತೇಳಿ ಗ್ರಾಮ ಸಭೆಯಲ್ಲೆಲ್ಲ ಹೇಳಿದ್ದೆವು. ಆದರೆ ನಿರ್ಣಯ ಆಗಿದೆ ಅಲ್ಲದೆ ಯಾವುದೇ ಪ್ರೊಸೀಜರ್ ಆಗ್ತಾಯಿಲ್ಲ. ಇವರು ತೋರಿಸಿದೊಂದು ಹಾಕಿಸಿದ್ದೊಂದು ಇಲ್ಲಿ ಹಾಕಿದ್ದೊಂದು. ಇದು ಸುಬ್ರಹ್ಮಣ್ಯ ಗ್ರಾಮದವರ ತೆರಿಗೆ ಹಣ 34 ಲಕ್ಷ ರೂಪಾಯಿ ಪಂಚಾಯತ್ ಹಣ ಪೂರ್ತಿ ಹೋಗಿದೆ. ಇದರಲ್ಲಿ ಎಷ್ಟು ಇರ್ಬೋದು ನೋಡಿ, ಇದರಲ್ಲಿ ಟೆಕ್ನಿಕಲ್ ಬೇರೆ ಎಂಥದಿಲ್ಲ, 2 ಪೈಪ್ ಮತ್ತೆ ಇಷ್ಟೇ. ಅದು ಕೂಡ ಕ್ವಾಲಿಟಿ ಏನು ಚೆನ್ನಾಗಿಲ್ಲ. ಅದು ಪ್ಯೂರಿಫೈ ಇಲ್ಲ, ಬರ್ನಿಂಗ್ ಮಾತ್ರ. ಆದರೆ ಅದುವರೆಗೆ ಹೋದರೆ ಇದುವೇ ಈಗ CS ನಿಂದ ಮರು ತನಿಖೆ ಆಗಬೇಕು ಅಂತ ನಾವು ಹೇಳುದು. ಹೌದು, ಒತ್ತಿಸಿ ಉಂಟಲ್ಲ, ಅದು ಭಯಂಕರ. ಅದರಲ್ಲಿ ಹೊಗೆ ಬರ್ತದೆ. ಇದಕ್ಕೆ ಇದರಲ್ಲಿ ಎಷ್ಟು ಉಂಟು ಇದರಲ್ಲಿ? ಆ ರೀತಿ ಆಗಬಾರ್ದು ಲೆಕ್ಕ ಪ್ರಕಾರ. ಒತ್ತಿಸುವುದಾದ್ರೆ ಒಂದು ಜನರನ್ನ ಮೊದಲು ಹಾಗೆ ಅದು ಜೈವಿಕ ಇದರನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಆಗ ಗೊಬ್ಬರ ಆಗ್ತಿತ್ತು, ಈಗ ಪುನಃ ಶುರು ಅಂತಾರ ಬೇರೆ ಮಳೆ ಎಂಚೆಲ್ಲ ಬರ್ತಾರಲ್ಲ ತೂಗೋದು ಗೊಬ್ಬರ. ಅಂದರೆ ಮಾಡ್ತೇವೆ ಹಾಗೆ ಟೆನ್ಷನ್ ಮಾಡುವ ಎಲ್ಲ ಮಾಡ್ಬಾರ ಕೆಮಿಕಲ್ ಏನು ಗೊಬ್ಬರ